ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನಹಳ್ಳಿ. ಸ್ನೇಹಿತರೆ, ಪದೇ ಪದೇ ಸರ್ಕಾರ ಮತ್ತು ಕಾನೂನುಗಳು ಬಡ್ಕೊಳ್ತವೆ ಇರ್ತವೆ. ಏನಂತ ಅಂದರೆ ಲಿಂಗ ಸಮಾನತೆ ಇರಬೇಕು, ಜೆಂಡರ್ ಈಕ್ವಾಲಿಟಿ ಇರಬೇಕು, ಹೆಣ್ಣು ಗಂಡು ಸರಿಸಮಾನರು. ಕಾನೂನಿನ ಪ್ರಕಾರ ಹೆಣ್ಣು ಮತ್ತು ಗಂಡು ಇಬ್ಬರು ಸರಿಸಮಾನ ಉಳ್ಳಂಥ ಫೆಸಿಲಿಟೀಸನ್ನು ಹೊಂದಿದ್ದಾರೆ ಮತ್ತು ಸರಿಸಮಾನ ಆಗಿದ್ದಾರೆ ಅಂತ ಹೇಳ್ತಕ್ಕಂತಹ ಕಾನೂನು ಮತ್ತು ಸರ್ಕಾರದವರು ಮಾಡೋದು ಎಂಥ ಅನಾಚಾರ ಅನ್ನೋದು ನಿಮಗೆ ಗೊತ್ತಾ ಸ್ನೇಹಿತರೆ, ಇದು ಒಂದು ಕ್ಷೇತ್ರದಲ್ಲಿ ಅನ್ಯಾಯ ಆಗ್ತಿರೋದಲ್ಲ. ಇಲ್ಲಿ ಮಹಿಳೆಯರಿಗಿಂತ ಹೆಚ್ಚಾಗಿ ಪುರುಷರಿಗೆ ತುಂಬ ಅನ್ಯಾಯ ಆಗ್ತಾ ಇದೆ. ಇದರ ವಿರುದ್ಧ ಧ್ವನಿ ಎತ್ತಿದರೆ ಒಂದು ಅವಮಾನ ಏನೋ ಅನ್ನೋ ರೀತಿಯಾಗಿ ಪುರುಷರೆಲ್ಲ ಬಾಯಿ ಮುಚ್ಕೊಂಡು ಕೂತಿದ್ದಾರೆ. ಇದೇ ಒಂದು ವೀಕ್ನೆಸ್ಸನ್ನು ತಿಳ್ಕೊಂಡು ಸರ್ಕಾರದವರು ಪುರುಷರ ತಲೆ ಮೇಲೆ ಕೂತ್ಕೊಂಡು ಶೋಷಣೆಯನ್ನು ಮಾಡ್ತಾ ಇದ್ದಾರೆ. ಅದು ಯಾವ್ಯಾವ ರೀತಿ ಗೊತ್ತಾ? ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ ನಿಮಗೆ, ಇದು ಪುರುಷ ಪ್ರಧಾನ ವ್ಯವಸ್ಥೆ. ಹಿಂದಿನ ಕಾಲದಲ್ಲೆಲ್ಲ ಹೆಣ್ಮಕ್ಳನ್ನ ಓದಿಸ್ತಿರ್ಲಿಲ್ಲ, ಹಂಗೆ ಹಿಂಗೆ ಅಂತ ಹೇಳಿಬಿಟ್ಟು ಗೂಬೆ ಕುರ್ಸೋ ಕೆಲಸವನ್ನು ಮಾಡ್ತು, ಪುರುಷರ ಮೇಲೆ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ. ಆದರೆ ಈಗಿನ ಕಾಲದಲ್ಲಿ ನೋಡಿ, ಎಲ್ಲ ವಿಷಯದಲ್ಲೂ ಪುರುಷರಿಗೆ ಅನ್ಯಾಯ ಆಗ್ತಾ ಇದೆ, ಪ್ರತಿಯೊಂದು ವಿಷಯದಲ್ಲೂ. ಈಗ ಒಂದೊಂದೇ ಕ್ಷೇತ್ರದ ಮಾತಾಡಕ್ಕೆ ಹೋಗ್ತಿದ್ದೀನಿ. ಇವತ್ತು ಬರೀ ಸಾರಿಗೆ ಕ್ಷೇತ್ರದ ಮಾತಾಡ್ತಾ ಹೋಗ್ತೀನಿ. ಕೇಳಿ ಸ್ನೇಹಿತರೆ, ಹೇಳ್ತೀನಿ. ಅಲ್ಲಿವರೆಗೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನೋಡಿ ಸ್ನೇಹಿತರೆ, ಸಾರಿಗೆ ವಿಷಯದಲ್ಲಿ ಏನೇನಾಗ್ತಿದೆ ಟ್ರಾನ್ಸ್ಪೋರ್ಟಲ್ಲಿ ಅಂದರೆ, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೇ BMTC, KSRTC ಬಸ್ಸಿನ ಬಗ್ಗೆ ಮಾತಾಡೋದಾದರೆ, ಬಸ್ಸಲ್ಲಿ ಬಸ್ಸಿನ ಸೀಟ್ಗಳ ವಿಚಾರದಲ್ಲಿ ಮಹಿಳೆಯರಿಗೆ ಲೇಡೀಸ್ ಅಂತ ಹೇಳಿಬಿಟ್ಟು ಎಷ್ಟು ಸೀಟ್ಗಳನ್ನ ರಿಸರ್ವ್ ಮಾಡಿರ್ತಾರೆ ರೀ. ಇರೋದು 55 ಸೀಟ್ಗಳಲ್ಲಿ 5 ಸೀಟ್ಗಳೇನೋ ಲೇಡೀಸು ಅಂತಲೇ ರಿಸರ್ವ್ ಮಾಡಿಬಿಟ್ಟಿರ್ತಾರೆ. ಯಾಕೆ ಸ್ವಾಮಿ? ಹಾಗಾದರೆ ಜೆಂಟ್ಸ್ಗೆ ಯಾವುದು ಸೀಟ್ ರಿಸರ್ವ್ ಮಾಡಿರ್ತೀರಿ ತಾವು ಸಾರಿಗೆ ಇಲಾಖೆಯವರು? ಜೆಂಡರ್ ಈಕ್ವಾಲಿಟಿ ಅಲ್ವೇ? ಇಬ್ಬರೂ ಕೂಡ ಸರಿಸಮಾನರು ಅಂತ ಹೇಳಿದ್ದೀರಲ್ವಾ ನೀವೇ? ಹಾಗಾದರೆ ಲೇಡೀಸ್ಗೆ ಅಂತ ಮೀಸಲಿಟ್ಟಂಥ ಸೀಟ್ಗಳು ಪುರುಷರಿಗೆ ಅಂತ ಯಾಕೆ ನೀವು ಮೀಸಲಿಡಲ್ಲ? ಪುರುಷರಿಗೆ ಮೀಸಲಿಡೋದಿರಲಿ, ಸೀಟ್ಗಳೇ ಸಿಗಲ್ಲ ಬಿಡಿ ಒಂದೊಂದು ಟೈಮು. ಅವರಿಗಾದರೂ ಲೇಡೀಸ್ ಮಹಿಳೆಯರಿಗೆ ಅಂತ 4-5 ಸೀಟ್ ಇರಲಿ, ಹೋಗಲಿ. ಆಮೇಲೆ ಮತ್ತೆ ಶುರು ಬಚ್ಕೊಂಡಿರ್ತಾರೆ. ಹಿರಿಯ ನಾಗರಿಕರಿಗೆ, ಪುರುಷ ಹಿರಿಯ ನಾಗರಿಕರಿಗೆ, ಅಂಗವಿಕಲರಿಗೆ, ವಿಶೇಷ ಚೇತನರಿಗೆ. ಅಂಗವಿಕಲ ಮತ್ತು ವಿಶೇಷ ಚೇತನ ಎರಡು ಒಂದೇ. ಅಂಗವಿಕಲ ಅಂತ ಬಳಸೋದನ್ನ ಬಿಟ್ಟು ವಿಶೇಷ ಚೇತನ ಅಂತ ಬಳಸ್ರಿ ಅಂತಲೇನ ಆರ್ಡ್ರ್ ಆಗಿದೆಯಂತೆ. ಓಕೆ, ಅವ್ರನ್ನ ನಾನು ವಿಶೇಷ ಚೇತನರಿಗೆ ಅಂತಲೇ ಬಳಸ್ತೀನಿ. ವಿಶೇಷ ಚೇತನರಿಗೆ, ಸ್ವಾತಂತ್ರ್ಯ ಹೋರಾಟಗಾರರಿಗೆ, ವಿಧಾನಸಭಾ ಸದಸ್ಯರಿಗೆ, ಅವರಿಗೆಲ್ಲ ಮೀಸಲಿರುತ್ತೆ. ಈ ಒಬ್ಬೊಬ್ಬರಿಗೆ ಒಂದೊಂದು ಮೀಸಲು ನೋಡ್ತಾ ಹೋಗೋದಾದರೆ ಪುರುಷರು ಕೂತ್ಕೊಳ್ಳಂಗೆ ಇಲ್ಲ ಯಾವ ಸೀಟಾಗೂ. ಇನ್ನು ಮಿಕ್ಕಿದವು ಹಿಂದೆ ಏನೂ ಬರಿದೇ ಇರೋವಿರ್ತಾವಲ್ಲ, ಅಲ್ಲೂ ಕೂಡ ಲೇಡೀಸ್ ಬಂದು ಕೂರಬಹುದು. ಈ ಸೀಟ್ಗಳಿಗೆ ಜೆಂಟ್ಸ್ ಹೋಗಿ ಕೂರಂಗಿಲ್ಲ. ಇದನ್ನು ಅಡ್ವಾಂಟೇಜ್ ಆಗಿ ತಗೊಂಡಂತಹ ಕೆಲವು ಮಹಿಳೆಯರು, ನಾನು ಎಲ್ಲ ಮಹಿಳೆಯರಿಗೂ ಹೇಳ್ತಾ ಇಲ್ಲ, ಕೆಲವು ಮಹಿಳೆಯರು ಮಾಡ್ತಾ ಇರೋದೇನು ಅಂದರೆ ಪುರುಷರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನನ್ನ ಮೇಲೆ ಆಯಿತು. ನಾನು ಒಂದ್ಸಲ KR ಪುರಂ ಬಸ್ ಹತ್ತಿದಾಗ, ಆ್ಯಕ್ಚುಲಿ ಅದು ಅಂಗವಿಕಲರಿಗೆ ಅಂತ ಹೇಳಿಬಿಟ್ಟು ಬರೆದಿತ್ತು ಅದ್ರ ಮೇಲೆ. ಅಲ್ಲಿ ಹೋಗಿ ಕೂತಿದ್ದೆ. ಒಬ್ಳು ಕಾಲೇಜ್ ಹುಡುಗಿ ಬಂದುಬಿಟ್ಟು, ಸರ್ ಇದು ಲೇಡೀಸ್ ಸೀಟು ಅಂತಂದು. ಲೇಡೀಸ್ ಏನಮ್ಮ ಅಂಗವಿಕಲರಿಗೆ ಅಂತ ಇದ್ರೂ ಕೂಡ, ಇಲ್ಲ ಸರ್ ಅದು ಅಲ್ಲಿ ನಿಮ್ಮದು ಜೆಂಟ್ಸ್ ಸೀಟ್, ಅಲ್ಲಿ ಜೆಂಟ್ಸ್ಗೆ ಅಂತ ಯಾವುದು ಸೀಟೇ ಇಲ್ಲ. ಆದರೂ ಕೂಡ ಆ ಹುಡುಗಿ ಹೇಳಿದ್ದು ಜೆಂಟ್ಸ್ ಸೀಟ್ ಅಲ್ಲಿದೆ ಸರ್ ಅಂತ, ಬಾಯ್ಸ್ಗೆ ಅಲ್ಲಿದೆ ಅಂತ ಹೇಳಿದ್ರು. ಅಂಗವಿಕಲರು ಸೀಟ್ ಅಂತ ಇರೋದನ್ನು ಕೂಡ ಅವರೇ ಆಕ್ರಮಿಸ್ಕೊತಾ ಇದ್ದಾರೆ. ನನಗಾದ ಅನುಭವ ಇದು. ತುಂಬ ಜನಕ್ಕಾಗಿರಬಹುದು. ಫಿಸಿಕಲ್ ಹ್ಯಾಂಡಿಕ್ಯಾಪ್ಸ್ ಅಂತ ಬರ್ದಿದೆ ನೋಡಮ್ಮ ಅಂದರು. ಇಲ್ಲ ಸರ್, ಏನು ವಾದಿಸೋದು ಅವ್ರ ಹತ್ರ? ಸುಮ್ಮನೆ ವಾದಿಸೋಕೆ ಹೋದ್ರು ಅವು ದೊಡ್ಡ ಇದಾಗಿಬಿಡುತ್ತೆ. ಪೊಲೀಸ್ ಸ್ಟೇಷನ್ನು ಅವೆಲ್ಲ ಯಾಕೆ ಬೇಕು?
ಸುಮ್ಮನೆ ಸ್ವಲ್ಪ ವಾದಿಸಿರು ಕೂಡ ಅಲ್ಲಿ ಏನೂ ಮಾಡಿರಲ್ಲ, ಬರೀ ಅವ್ರ ವಿರುದ್ಧ ಧ್ವನಿ ಎತ್ತದೇ ದೊಡ್ಡ ತಪ್ಪು ಅನ್ನೋ, ತಪ್ಪಲ್ಲ ಅವಮಾನ ಅನ್ನೋ ರೇಂಜ್ಗೆ ಹುಡುಗರು ಥಿಂಕ್ ಮಾಡಿಬಿಟ್ಟಿದ್ದಾರೆ. ಸರ್ಕಾರ ಕೂಡ ಥಿಂಕ್ ಮಾಡಿದೆ, ಇವರು ಯಾರು ಧ್ವನಿ ಎತ್ತಲ್ಲ ಅಂತ ಹೇಳಿಬಿಟ್ಟು. ಈ ರೀತಿಯಾದಂತಹ ಅವಮಾನಗಳು ಮತ್ತು ಶೋಷಣೆ ಗಂಡು ಮಕ್ಕಳ ವಿರುದ್ಧ ಮೇಲೆ ಎಲ್ಲ ರೇ ಇರೋ ಬಸ್ಸಾಗೆ ಅರ್ಧಕ್ಕೆ ಮುಂದಾಗಿ ಇವರು ಅವ್ರಿಗೆ ಮೀಸಲಾತಿ, ಇವ್ರಿಗೆ ಮೀಸಲಾತಿ, ಮಹಿಳೆಯರಿಗೆ ಅಂತಂದರೆ ಪುರುಷರೆಲ್ಲರಿಗೂ ಹೋಗಬೇಕು. ಈಗ ಅದು ಅಲ್ದಿರ ಮಹಿಳೆಯರಿಗೆ ಫ್ರೀ ಬಸ್ ಪಾಸು, ಬರೀ ಫ್ರೀ ಟಿಕೆಟ್. ಗಂಡಸರೇ ಮಾಡಿದ್ವಪ್ಪ, ಇದು ಶೋಷಣೆ ಅನ್ನಿಸ್ತಾ ಇಲ್ವಾ? ಒಂದು ವೇಳೆ ಏನಾದರೂ ಇದನ್ನೇ ಪುರುಷರಿಗೆ ಫ್ರೀ ಟಿಕೆಟು, ಮಹಿಳೆಯರು ದುಡ್ಡು ಕೊಟ್ಟೋಗಬೇಕು ಅಂತ ಒಂದು ವೇಳೆ ಮಾಡಿದ್ದಿದ್ರೆ ಕಾನೂನನ್ನ, ಅದೆಲ್ಲೆಲ್ಲಿ ಎಷ್ಟೆಷ್ಟು ಕಡೆ ಸ್ಟ್ರೈಕ್ಗಳಾಗಿ ಬಿಡೋವು. ಒಂದು ವೇಳೆ ಮಾಡಿ ನೋಡ್ರಿ ಈ ಥರ, ಯಾಕೆ ಸ್ಟ್ರೈಕ್ಗಳಾಗಲ್ಲ ನೋಡ್ತೀನಿ. ಎಲ್ಲ ಊರಿಗೂ ಸ್ಟ್ರೈಕ್ಗಳಾಗಿ ಬಿಡವು ಬೇಕಾರೆ. ಆದರೆ ಪುರುಷರು ಎಲ್ಲದನ್ನೂ ಸಹಿಸ್ಕೊಂಡು ಹೋಗಿದ್ದಾರಲ್ಲ, ಶೋಷಣೆ ಆದರೂ ಸಹಿಸ್ಕೊಂಡು ಹೋಗಿದ್ದಾರೆ. ಯಾವನಾರ ಒಬ್ಬ ಕೇಳೋಕೆ ಹೋದರೆ ನೀನೊಬ್ಬ ಗಂಡಸ ಅಂತಾರೆ. ಗಂಡಸು ಅಂದರೆ ಶೋಷಣೆ ಅನುಭವಿಸೋನು ಗಂಡಸು ಅಂತೆ ಅವ್ರ ಪ್ರಕಾರ. ನೋಡಿ ಯಾವ ರೀತಿ ಇದೆ ಈಗಿನ ಸರ್ಕಾರದವರು. ಅದರಲ್ಲೂ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲಂತೂ ವಿಪರೀತ ಶೋಷಣೆ ಒಳಗಾಯಿತು. ಯಾವುದೇ ರೀತಿಯಾದಂತಹ ಸೌಲಭ್ಯ ಇಲ್ಲ. ಮತ್ತು ಅದೇನೋ ಪುರುಷರಿಗೆ ಇಷ್ಟು ಸೀಟು ಅಂತ ಮೀಸಲು ಬೇರೆ ಇಟ್ಟವ್ರಂತೆ. ಎಲ್ಲ ಕಡೆ ಲೇಡೀಸ್ ಕೂತ್ಕೊಂಡಿರ್ತಾರೆ ಕೆಲವೊಂದು ಟೈಮು, ಗಂಡಸರಿಗೆ ಸೀಟೇ ಬಿಟ್ಕೊಡಲ್ಲ. ಆಮೇಲೆ ಇನ್ನೂ ಒಂದು ಎಮೋಷನಲ್ ಬ್ಲಾಕ್ ಮೇಲೆ ಏನು ಗೊತ್ತಾ, ಸಾರಿಗೆ ಡಿಪಾರ್ಟ್ಮೆಂಟಲ್ಲಿ ಆಗೋದು ಅಂದರೆ, ಈಗ ನಾವು ಹೋಗಬೇಕಾದ್ರೆ ಸಾರಿಗೆ ಕ್ಷೇತ್ರದಲ್ಲಿ ಗಂಡಸರಿಗೆ ಅವಮಾನ ಆಗೋದು, ಅನ್ಯಾಯ ಆಗೋದು. ಒಬ್ಬ ಹುಡುಗ ಕೂತಿರ್ತಾನೆ, ಒಬ್ಬಳು ಆಂಟಿನೋ ಅಥವಾ ಹುಡುಗಿನೋ ಬಂದುಬಿಡ್ತಾಳೆ, ಅವಳು ಆರಾಮಾಗಿ ನಿಂತ್ಕೋಬೋದು. ಹುಡುಗರ ಹತ್ರ ಬಂದುಬಿಟ್ಟು ನೈಸ್ ಮಾಡೋದು, ಅಪ್ಪ ತುಂಬ ನೋವಾಗ್ತಿದೆ ಕಾಲು, ಒಂದು ಸ್ವಲ್ಪ ಹೊತ್ತು ಬಿಡಪ್ಪ ಅಂತ ಹೇಳ್ಬಿಟ್ಟು ಎಬ್ರಿಸ್ಕೊಂಡ್ಬಿಡೋದು. ಅವಳೇ ಫುಲ್ಲು ಕೊನೆವರೆಗೂ ಕೂತು ಬಿಡೋದು. ಈ ಹುಡುಗರು ಸುಮ್ಮನೆ ಬಿಟ್ಕೊಡ್ತವೆ. ಅದು ಏನಪ್ಪ. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂದರೆ, ಹಂಗೆ ಬಂದಂಥ ಆಂಟಿರಾಗಲಿ ಹುಡುಗಿರಾಗಲಿ ಹುಡುಗಿರ್ನಾಗ ಎಬ್ರಿಸಲ್ಲ, ಹುಡುಗರ ಹತ್ರನೇ ಬರ್ತಾರೆ ನೈಸ್ ಮಾಡೋಕ್ಕೆ, ಸೀಟ್ ಬಿಟ್ಕೊಡ್ರಿ ಅಂತ. ಅದೇ ಒಂದು ವೇಳೆ ಹುಡುಗ ನನ್ನ ಕೈಲಾಗ್ತಿಲ್ಲ ಅಂತಂದರೆ ಸೀಟ್ ಬಿಟ್ಕೊಟ್ಟಿರೋ ಉದಾಹರಣೆ, ಒಬ್ಬಳು ಮಹಿಳೆ ಸೀಟ್ ಬಿಟ್ಕೊಟ್ಟಿರೋ ಉದಾಹರಣೆಯ ನಾನಂತೂ ನೋಡಿಲ್ಲ. ನೀವು ನೋಡಿದರೆ ಬೇಕಾದ್ರೆ ಕಾಮೆಂಟ್ ಮಾಡಿ. ಎಲ್ಲೋ ಕೆಲವರು ಬಿಟ್ಕೊಟ್ಟಿರ್ಬೋದೇನೋ, ಮ್ಯಾಕ್ಸಿಮಮ್ ಮಹಿಳೆಯರು ಬಿಟ್ಕೊಡಲ್ಲ ಸೀಟ್ನ. ಏನಾರು ಒಂದು ಕಾರಣ ಹೇಳ್ಬಿಟ್ಟು ಸುಮ್ಮನಾಗಿಬಿಡ್ತಾರೆ. ಸೊ ನಾನು ಕೂಡ ತುಂಬ ಮಹಿಳೆಯರಿಗೆ ಬಿಟ್ಕೊಟ್ಟಿದ್ದೀನಿ, ಇನ್ನು ಮುಂದೆ ಬಿಟ್ಕೊಡಬಾರ್ದು ಅನ್ನಿಸ್ತಿದೆ. ಯಾಕಪ್ಪ ಅಂದರೆ ಆಗ್ತಿರೋ ಅನ್ಯಾಯನೇ ಸಹಿಸ್ಕೊಂಡೋದ್ರೆ ಸಾಕು, ಇನ್ನೂ ಹೊಸ ಅನ್ಯಾಯ ನಾವ್ಯಾಕೆ ಸಹಿಸೋಣ, ಹೌದಲ್ಲ? ಇದಕ್ಕೆಲ್ಲ ಒಂದೇ ಒಂದು ವಿಷಯ ಏನಪ್ಪ ಅಂದರೆ, ಪುರುಷರ ಸಂಘ ಅಂತ ಇಲ್ಲ, ಪುರುಷರ ಸಹಾಯವಾಣಿ ಅಂತ ಇಲ್ಲ. ಅನ್ಯಾಯ ದೌರ್ಜನ್ಯ ಬರೀ ಮಹಿಳೆ ಮೇಲೆ ಆಗುತ್ತೇನೋ ಅನ್ನೋದು. ಆಮೇಲೆ ಇನ್ನೂ ಒಂದು ವಿಷಯ ರೀ, ಟ್ರೈನು ಮೆಟ್ರೋದು ನಾವು ಮಾತಾಡಿಲ್ಲ, ಅವ್ರಿಗೆ ಸಪ್ರೇಟ್ ಕೋಚ್ಗಳು ಬೇರೆ ಇದಾವಂತೆ. ಯಪ್ಪ ಅದೇನು ನಗಬೇಕೋ ಅಳಬೇಕೋ ನನಗಂತೂ ಗೊತ್ತಿಲ್ಲ ಸ್ನೇಹಿತರೆ. ಟ್ರೈನಿಂದು ಮೆಟ್ರೋದು ಮತ್ತೆ ಮಾತಾಡೋಣ. ಇಷ್ಟೇಳಿ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.